ನಮಸ್ತೆ ಸರ್. ಸರ್ ಪ್ರಕಾಶ್ ಅಂತ. ದರ್ಶನ ಎಲ್ಲ ಚೆನ್ನಾಗಿದೆ ಸರ್, ಆದ್ರೆ 2,000 ರೂಪಾಯಿ ಇಸ್ಕೊಂಡವ್ರಿಗೆ ಸ್ವಲ್ಪ ತೊಂದರೆ ಆಯ್ತಾ ಇದೆ, ನಿನ್ಸಿ ಬಿಡ್ತಾ ಇದ್ದಾರೆ. ಆದ್ರೆ ಓಕೆ, ಎಲ್ಲ ಈ ಸಲ ಎಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಅನುಕೂಲವಾಗಿ ಮಾಡ್ಕೊಂಡು ಜನ ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಾಮುಂಡೇಶ್ವರಿ ಆಶೀರ್ವಾದ ತಗೊಳ್ಳಿ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವು 10 ವರ್ಷದಿಂದ ಬರ್ತಾ ಇದೀವಿ ಸರ್. ಈಗ 10 ವರ್ಷದಿಂದ ಬರೋದಕ್ಕೂ ಈ ವರ್ಷಕ್ಕೂ ವ್ಯವಸ್ಥೆ ಅಂದ್ರೆ ವರ್ಷ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಆಮೇಲೆ ಎಲ್ಲಾರು ಅಷ್ಟೇನೆ ಸಹಕಾರ ಕೊಡ್ತಾ ಇದಾರೆ. ಹಿಂಗೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಬರುವಂತ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ. ದರ್ಶನ ಮಾಡಿದ್ರೆ ಸರ್? ಹೌದು, ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ. ವರ್ಷನೂ ತುಂಬಾ ಇನ್ನು ವಿಜೃಂಭಣೆಯಿಂದ ನಡೀತಾ ಇದೆ. ಹಿಂಗೆ ಸದಾಕಾಲ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸರ್. ಸರ್ ಜಯೇಶ್ ಅಂತ ನನ್ನ ಹೆಸರು. ದರ್ಶನ ಮಾತ್ರ ಚೆನ್ನಾಗ್ ಆಗ್ತಿದೆ. ಬಟ್ ಏನ್ ಮಾಡ್ತಾ ಇದ್ರೆ 2000 ಲೈನ್ ಅಲ್ಲಿ ಕೆಳಗಡೆಯಿಂದ ವ್ಯವಸ್ಥೆ ಚೆನ್ನಾಗಿದೆ, ಆದ್ರೆ ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ ಒಂದ್ ಸ್ವಲ್ಪ ಕೂಡಾಗ್ತಾ ಇದಾರೆ. ಅದೊಂದ್ ಮಾಡಿಲ್ಲ ಅಂದ್ರೆ ನೀಟಾಗಿ ದರ್ಶನ ಆಗುತ್ತೆ. ಮಾತ್ರ ಅಲಂಕಾರ ಮಾತ್ರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್? ನಾನು ಕಂಟಿನ್ಯೂಸ್ 10 ಇಯರ್ಸ್ ಇಂದಾನು ಬರ್ತಾ ಇದ್ದೀನಿ. ಲಾಸ್ಟ್ ಶುಕ್ರವಾರನೂ ಬಂದಿದೆ, ಈ ಶುಕ್ರವಾರನೂ ಬಂದಿದ್ದೀನಿ. ಎವ್ರಿ ಆಷಾಢ ಶುಕ್ರವಾರನೂ ನಾನು ದರ್ಶನ ಮಾಡಕ್ ಬಂದೇ ಬರ್ತೀನಿ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ನೀಟಾಗಿ ಸಿಬ್ಬಂದಿಗಳೆಲ್ಲ ಮಾಡಿದ್ದಾರೆ. ಎಲ್ಲ ಕರೆಕ್ಟ್ ಆಗಿ ನೀಟಾಗಿ ಕ್ಯೂ. ಲಾಸ್ಟ್ ಟೈಮ್ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ ಕ್ಯೂ ಅಲ್ಲಿ ಕರೆಕ್ಟ್ ಆಗಿ ಬಿಡ್ತಿರ್ಲಿಲ್ಲ. ಈ ಸಲ ಕೆಳಗಡೆ ಕ್ಯೂ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಬಿಡ್ತಾ ಇದಾರೆ. ಅಲಂಕಾರ ಎಲ್ಲ ಹೇಗಿದೆ? ಅಲಂಕಾರ ಮಾತ್ರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಮಾತ್ರ ಅಲಂಕಾರ ಅವ್ರು ನಮ್ಗ್ ಮಾತ್ರ ಚೆನ್ನಾಗ್ ಕಾಣುತ್ತೆ. ಮಾತ್ರ ಮಾಡಿರೋಷ್ಟು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅಲಂಕಾರ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅದು ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಭಕ್ತಾದಿಗಳಿಗೆ ಏನ್ ಹೇಳ್ತೀವಿ ಅಂದ್ರೆ ಒಳ್ಳೆ ಭಾವನೆ ತಗೊಂಡು ಭಕ್ತಿಯಿಂದ ಬನ್ನಿ, ಆರಾಮಾಗಿ ದರ್ಶನ ಆಗುತ್ತೆ. ದರ್ಶನ ಮಾಡಕ್ ಒಂದ್ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಆದ್ರೆ ನೀವು ದೇವ್ರ ತಾಯಿ ಚಾಮುಂಡೇಶ್ವರಿ ನೋಡ್ತಿದಂಗೆ ನಿಮ್ಗೆ ಎಲ್ಲ ನೀವು ಮರ್ತು ಬಿಡ್ತೀರಾ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ದರ್ಶನ ಮಾಡಕ್ಕೆ, ಅದೆಲ್ಲ ಮರ್ತು ಬಿಡ್ತೀರಾ. ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ. ಚೈತ್ರ ಅಂತ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮೆಟ್ಲಿಂದ ಹತ್ಕೊಂಡ್ ಬಂದ್ ದರ್ಶನ ಮಾಡಿದ್ದು ಚೆನ್ನಾಗಾಯ್ತು. ಎಷ್ಟು ಗಂಟೆಗೆ ಬಂದಿದ್ವಿ? ಮೆಟ್ಲು 4:15 ಹತ್ತಿದ್ವಿ. ಈಗ 8:30 ದರ್ಶನ ಆಯ್ತು. ವ್ಯವಸ್ಥೆ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಬಟ್ ಅದೇ ಮೆಟ್ಲತ್ತವ್ರಿಗೆ ಬ್ಯಾರಿಕೇಡ್ ಜಾಸ್ತಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು. ಈಗ ನೀರಿನ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದಾರೆ? ಅದು ನಂದಿ ಹತ್ರ ಮಾತ್ರ ಮಾಡಿದಾರೆ ಅಷ್ಟೇ, ಮಾಡಿಲ್ಲ ಏನಿಲ್ಲ. ನಂದಿ ಹತ್ರ ಬಿಸ್ಕೆಟ್ ಮತ್ತೆ ಹಾಲು ಕೊಡ್ತಿದ್ರೆ. ಇಲ್ಲೆಲ್ಲ ನೀರ್ ಚೆನ್ನಾಗಿದೆ, ಬಟ್ ಆದ್ರೆ ವಾಶ್ರೂಮ್ ಇಲ್ಲ ಅಷ್ಟೇ. ವ್ಯವಸ್ಥೆ ಮಾಡ್ಬೇಕು. ಶುಗರ್ ಪೇಷಂಟ್ಸ್ ಇರ್ತಾರಲ್ವಾ, ಅವೆಲ್ಲ ವ್ಯವಸ್ಥೆ ಮಾಡಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ತುಂಬಾ ಒಂದು 10 ವರ್ಷದಿಂದ ಬರ್ತಾ ಇದೀವಿ. ಅಲಂಕಾರ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಬನ್ನಿ, ದರ್ಶನ ಮಾಡಿ, ಬಟ್ ತಾಳ್ಮೆ ಇರ್ಬೇಕಷ್ಟೇ. ಯಾರಿಗೂ ನುಗ್ರು ಮಾಡಬಾರ್ದು. ಥ್ಯಾಂಕ್ ಯು ಸರ್.